ಸಮಿತಿ ಸಿಬ್ಬಂದಿಗಳ ಒಕ್ಕೂಟ ಸ್ನೇಹ ಸಮ್ಮೇಳನ ಹಾಗೂ ಗುರುಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ. ಮಹೇಶಾನಂದ ಶ್ರೀಗಳು ಕಾಗವಾಡ ಗಡಿಭಾಗದಲ್ಲಿ ಇಬ್ಬರು ಮಹಾನ್ ಸಂತರ ಪ್ರೇರಣೆ ಆಶೀರ್ವಾದದಿಂದ ಪ್ರಾರಂಭಗೊಂಡಿರುವ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದುಕೊಂಡ ವಿದ್ಯಾಭೂಷಣ ಮತ್ತು ಗುರುಶ್ರೀ ಪ್ರಶಸ್ತಿಗಳು ದಿಲ್ಲಿಯಲ್ಲಿ ಪಡೆದುಕೊಳ್ಳುವ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಿಗಿಂತಲೂ ಮಹತ್ವದ್ದಾಗಿವೆ ಎಂದು ಹಂಚಿನಾಳದ ಭಕ್ತಿ ಯೋಗಾಶ್ರಮದ ಪರಮಪೂಜ್ಯ ಮಹೇಶಾನಂದ ಸ್ವಾಮಿಗಳು ಹೇಳಿದ್ದಾರೆ. ಅವರು ರವಿವಾರ ದಿನಾಂಕ 11ರಂದು ಪಟ್ಟಣದ ವಿದ್ಯಾವರ್ಧಕ ಸಮಿತಿ ಸಿಬ್ಬಂದಿಗಳ ಒಕ್ಕೂಟದಿಂದ ವಿವಿ ಸಮಿತಿಯ ಶಿಕ್ಷಕರಿಗೆ ವಿದ್ಯಾಭೂಷಣ ಮತ್ತು ಗುರುಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ಶೈಕ್ಷಣಿಕ ಚಿಂತನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. 50 ವರ್ಷಗಳ ಹಿಂದೆ ಗಡಿಭಾಗದಲ್ಲಿ ಏನು ಅಭಿವೃದ್ಧಿ ಇಲ್ಲದ ಕಾಲದಲ್ಲಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳು ನಿಮ್ಮೆಲ್ಲರಿಗೆ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲು ಪ್ರೇರಣೆ ನೀಡಿದ್ದರಿಂದ ಇಲ್ಲಿಯ ಶಿಕ್ಷಕರ ಸೇವೆಯಿಂದ ಗಡಿಭಾಗದಲ್ಲಿ ಜ್ಞಾನದ ಹೊಳೆ ಹರಿಯಿತು. ಆದ್ದರಿಂದ ಅಂತಹ ಶಿಕ್ಷಕರಿಗೆ ವಿದ್ಯಾಶ್ರೀ ಮತ್ತು ಗುರುಶ್ರೀ ಪ್ರಶಸ್ತಿ ನೀಡುತ್ತಿರುವ ಕಾರ್ಯ ನಿಜಕ್ಕೂ ಅಭಿನಂದನೆ ಅರ್ಹವಾಗಿದೆ ಎಂದರು. ವಿವಿ ಸಮಿತಿ ಆಡಳಿತ ಮಂಡಳಿ ಅಧಿಕಾರಿ ಬಿಡಿ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ರು. ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪನ್ಯಾಸಕರಾಗಿ ಬೆಳಗಾವಿ ಲಿಂಗರಾಜ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ರಾಯಗೌಡ ಪಾಟೀಲ್ ತಮ್ಮ ಅನಿಸಿಕೆ ಹಂಚಿಕೊಂಡರು. ಪರಮಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳ, ಸಿದ್ದೇಶ್ವರ ಶ್ರೀಗಳ ಮತ್ತು ಬಾಬಾಗೌಡ ಪಾಟೀಲ್ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಒಂದು ಸುಂದರವಾದಂಥ ಪ್ರಶಸ್ತಿಯನ್ನ ವಿದ್ಯಾಭೂಷಣ ಅಂತಕ್ಕಂಥ ಆ ಮನುಷ್ಯ ಮಾತಾಡೋತ್ನ್ಯಾಗ ಅಥವಾ ಅವ್ರಿಗೊಮ್ಮೆ ಕರೆದಾಗ ಎರಡು ಕಣ್ಣೊಳಗೆ ಸ್ವಲ್ಪ ನೀರು ಬಂದಿದ್ದು. ಇಬ್ಬರು ಜೊತೆಗೆ ಇದ್ಕೊಂಡು ಅವ್ರಿಗೆ ಸತ್ಕಾರ ಮಾಡಿದ್ರಿ. ನೀವು ವಿದ್ಯಾಭೂಷಣ ಅಂತಕ್ಕಂಥ ದೊಡ್ಡ ದಿಲ್ಲಿ ಒಳಗೆ ಪ್ರೈಮ್ ಮಿನಿಸ್ಟರ್ ಎದುರಿಗೆ ಸಾವಿರಾರು ಮಂದಿ ದಿಲ್ಲಿ ಒಳಗೊಂದು ದೊಡ್ಡ ಭೂಷಣ ಅಂತಕ್ಕಂಥದ್ದು ಒಂದು ಪ್ರಶಸ್ತಿ ಕೊಟ್ಟರೆ ಎಷ್ಟು ಸಮಾಧಾನ ಆಗ್ತದೆ, ಅದರ 1000 ಪಟ್ಟು ಸಮಾಧಾನ ಯಾಕಂದ್ರೆ ಇಬ್ಬರು ಜನ ಸಾಧು ಸನ್ಯಾಸಿಗಳು ಸಂಕಲ್ಪ ಮಾಡಿರುವಂಥ ಸಂಸ್ಥೆಯೊಳಗೆ ಅವಶ್ಯಕತೆ ಅದು ಬಹಳ ಮುಖ್ಯ ಆಗುತ್ತೆ. ಅದು ಭಾಳ ನಿಮಗೆ ಸ್ವಲ್ಪ ಟೈಮ್ ಐತಿಲ್ಲ, ಇವನ್ ಹತ್ತಿದಪ್ಪ ಅಂತ ನಾನು ಚಾಲು ಆಗ್ಬಾರ್ದು. ಭಾಳ ಚಂದ ಅಧ್ಯಕ್ಷ ಭಾಷೆನೊಳಗೆ ಅವ್ರು ಹೇಳಿದ್ರು, ನಮ್ಮ ರಾಯಗೌಡ ಪಾಟೀಲ್ ಸರ್ ಎಲ್ಲ ಹೇಳಿದ್ರು, ನೀವೆಲ್ಲ ಇಲ್ಲಿದ್ದ ದುಡ್ದವ್ರು. ಹಳೆ ದಿನಮಾನದಲ್ಲಿ ಹಳೆ ಕಾಲದೊಳಗೆ ಬೌಂಡ್ರಿ ಮ್ಯಾಗ ಏನೂ ಇರಲಾರ್ದಾಗ ಅಪ್ಪಗಳು ಇಡೀ ಉತ್ತರ ಕರ್ನಾಟಕ ಮತ್ತು ಈ ಗಡಿ ಭಾಗದಲ್ಲಿ 40 ವರ್ಷದಿಂದ 50 ವರ್ಷಗಳ ಪರ್ಯಂತರವಾಗಿ ಒಂದು ಜ್ಞಾನದ ಬೆಳಕಾಗಿ, ಜ್ಞಾನದ ದೀಪ ಆಗಿ, ಒಂದು ಜ್ಞಾನದ ಗಂಗೆಯಾಗಿ 50 ವರ್ಷ ಅವರ ಜ್ಞಾನವನ್ನು ಹರಿಸಿರುವಂಥ ಕ್ರಾಂತಿಕಾರಿ ಸನ್ಯಾಸಿಗಳು ಯಾರಂದ್ರೆ ಅಪ್ಪಗಳು ಮಲ್ಲಿಕಾರ್ಜುನ ಅಪ್ಪಗಳು ಅಂತ ನಾವು ಹೇಳ್ಬೋದು. ನಿಮಗಿನ್ನೊಂದು ಮಾತು ಗೊತ್ತಿರಲಿ, ಮನಿ ಎಷ್ಟೇ ದೊಡ್ಡದಿರಲಿ, ಮನಿ ಎಷ್ಟೇ ಕಿಮ್ಮತ್ತಿನ, 1 ಕೋಟಿ ಕಿಮ್ಮತ್ತಿನ ಮನಿ ಇರಲಿ, ಆದರೆ ಕೋಟಿ ಕಿಮ್ಮತ್ತಿನ ಮನಿ ಬೆಳಗಬೇಕಾದ್ರೆ ಕೋಟಿ ಕಿಮ್ಮತ್ತಿನ ದೀಪ ತರಬೇಕಲ್ಲ, 1 ಕೋಟಿ ಕಿಮ್ಮತ್ತಿನ ಮನಿ ಬೆಳಗಬೇಕಾಗಿತ್ತಂದ್ರೆ 10 ರೂಪಾಯಿ ದೀಪ ನಡುವೆ ಹಚ್ಚಿಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ. 1 ಕೋಟಿ ಮನಿ ಕಟ್ರಿ, ಫರ್ನಿಚರ್ ಅದ, ಡೈನಿಂಗ್ ಅದ, AC ಅದ, ಎಲ್ಲ ಹೈಫೈ ಅದ, ಡೈನಿಂಗ್ ಅದ, ಕಿಚನ್ ಅದ. ಕೋಟಿ ಮನೆ ಕತ್ಲಿತ್ತಂದ್ರೆ ನೀರು ತೆಂಬಿ ಕೈ ಬರಂಗಿಲ್ಲ, ಫರ್ನಿಚರ್ ನೋಡೋಕ್ಕಾಗಂಗಿಲ್ಲ, ಭೋಜನ ತಾಟ್ ಸಿಗಂಗಿಲ್ಲ. ಆ ಮನಿ ಮತ್ತು ನಿಮ್ಮ ನಡುವೆ 10 ರೂಪಾಯಿ ದೀಪ ಕೆಲಸ ಮಾಡ್ತೈತಿ, ಬೆಳಕ ಕೊಡ್ತೈತಿ. ಅದನ್ನು ನೋಡಿ ತೃಪ್ತಿ ಮತ್ತು ಅನುಭವಿಸ್ಲಿಕ್ಕೆ ಹಚ್ತದೆ. 100 ವರ್ಷ ಬದುಕಿನೊಳಗೆ ನೀವು ಎಷ್ಟು ದೊಡ್ಡವ್ರದ್ರಿ, ನಿಮ್ಮ ಡಿಗ್ರಿ ಎಟ್ಟದ, ಎಷ್ಟು ಸಂಸ್ಥೆಗಳದಾವು, 8 ಎಕರೆ ಜಮೀನ್ದಾರು, ಬ್ಯಾಂಕ್ ಬ್ಯಾಲೆನ್ಸ್ ಏನದ ಅನ್ನೋದು ನಿಮ್ಮ 100 ವರ್ಷ ಬದುಕ ಈ ದೇವ್ರು ಕೊಟ್ಟಂಥ, ತಂದೆ ತಾಯಿ ಕೊಟ್ಟಂಥ ಇದೊಂದು ಮನಿ ಐತಿಲ್ಲ, ಈ ಮನಿ ಒಳಗೆ ನಾ ಯಾರು ಜೀವನ ಏನಂತಕ್ಕಂಥ ಒಂದು ಜ್ಞಾನದ ದೀಪ ನಮ್ಮ ಮನುಷ್ಯನಾಗ ಹಚ್ತೀರಿ. ಕತ್ಲಿ ಮನಿದ್ರೆ 100 ವರ್ಷ ಬದುಕಿ ಏನು ಅರ್ಥಿಲ್ಲ ಜೀವನದೊಳಗೆ. ಮನೆಗೆ ಒಂದು ದೀಪ ಬೇಕು, ಮನುಷ್ಯ ಒಂದು ಸಂಸ್ಕಾರ ಬೇಕಂತ ತಿಳ್ಕೊಂಡು ಇದನ್ನು ಯಾರು ಹಚ್ಚಿರಿ? ಸ್ವಾಮೀಜಿ ಒಂದು ಮರ ಒಂದು ಗಿಡ ಯಾರು ಹಚ್ಚಿರಂದ್ರೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗಳು. ಬೀಸಬಾರ್ದು ಸರ್ವಮ್ ಹೇಳಿಬಿಟ್ಟಾರ, ಅದನ್ನ ತಿರುಗಿ ಮತ್ತೆ तेजाला ಇಲ್ಲ, तेजाले आता पुढं उठायचं अगोदर काय करायला पाहिजे ते विषय परत आपण चर्चा करायचं. ಏನು ಮಾಡ್ಬೇಕ್ರಿ ಅಂತಂದ್ರೆ ಅಪ್ಪಗಳು ಮಾಡಿದ್ರು ಗೊತ್ತದ. ಸುತ್ತಮುತ್ತೆಲ್ಲ ರೈತರು ಜೋಳ ರಾಶಿ ಮಾಡಿದಾಗ ಜೋಳ ಬೇಡ್ಕೊಂಡು ಬರಕ್ಕೆ ಹೋಗ್ತಿದ್ರು ನಮ್ಮ ಜನ. ಮೊದಲನೇ ರೊಟ್ಟಿ ಕಾಗವಾಡ ಸುತ್ತ ಹಳ್ಳಿದ ಮೊದಲನೇ ರೊಟ್ಟಿ ಬಡ ಮಕ್ಕಳಿಗೆ ಇಲ್ಲಿ ಊಟಕ್ಕೆ ಬರ್ತಿತ್ತು. ಒಬ್ಬ ಸನ್ಯಾಸಿಗೆ ಏನೂ ಇಲ್ಲ, ಅವ್ರಿಗೇನು ಮನಿ ಇಲ್ಲ, ಸಂಸಾರ ಇಲ್ಲ, ತನಗಾಗಿ ತಾನು ಬದುಕಲಾರದೆ
ಜಗತ್ತಿನ ಹಿತಕ್ಕಾಗಿ ದೀಪ ಉರಿದಂಗೆ ಒಬ್ಬ ಜ್ಞಾನಿ ತ್ಯಾಗಿ ಉರಿತಾನಲ್ಲ, ಅದರ ನಿದರ್ಶನ ಆವತ್ತು ಅವ್ರು ಹಚ್ಚಿರುವಂಥ ಒಂದು ಜ್ಞಾನದ ಸಣ್ಣ ಗಿಡ ಇವತ್ತು ದೊಡ್ಡ ವಟವೃಕ್ಷದ ರೂಪದಲ್ಲಿ 7 ಸಂಸ್ಥೆಗಳಾಗಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೆ ಬೆಳಕು ಕೊಡುವಂಥ ಕೆಲಸವನ್ನು ಅಪಗೋಳ ಮಾಡಿದ್ದಾರೆ ಇವತ್ತಿನ ದಿನ. ಅವ್ರು ಹಚ್ಚಿದ್ರು, ಅವರೊಂದು ದೀಪ ಹಚ್ಚಿಟ್ರು, ಅವರೊಂದು ಸುಂದರವಾಗಿರ್ತಕ್ಕಂಥ ಜ್ಞಾನದ ಸಸಿಯನ್ನು ನಟ್ಟ ಹೋದ್ರು. ಬಾಬನಗೌಡರು ಮೊದಲು ಸಿದ್ದಗೌಡರು ಕಥೆ ಬರ್ತದೆ. ಏನ್ ಬರ್ತದೆ ಅಂದ್ರೆ, ಒಬ್ಬ ಋಷಿಯಿಂದ ಅಹಲೆ ಶಾಪವಾಗಿ ಕಲ್ಲಾಗಿ ಬಿದ್ದಾಗ ಶ್ರೀರಾಮನ ಪಾದಸ್ಪರ್ಶದಿಂದ ಪುನಃ ಜೀವನವನ್ನ ಪಡೆದಿತ್ತು. ಅದೇ ತರನಾಗಿ ನಮ್ಮ ವಿದ್ಯೆ ಇಲ್ಲದಂತಹ ಯುವಕರಿಗೆ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳ ಪಾದಸ್ಪರ್ಶದಿಂದ ಹಾಗೂ ಅವರ ಚಿಂತನದಿಂದ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸುವುದರಿಂದ ಇಡೀ ಕರ್ನಾಟಕ ಹಾಗೂ ರಾಷ್ಟ್ರಮಟ್ಟದಲ್ಲಿ ಒಂದು ಉತ್ತಮವಾದಂಥ ಸೇವೆಯನ್ನ ಮಾಡುತ್ತಾ ಈ ಸಂಸ್ಥೆ ಹಾಗೂ ಕೀರ್ತಿ ಅವರೆಲ್ಲ ಘನ ವ್ಯಕ್ತಿಗಳಿಗೆ ಮತ್ತು ಉತ್ತಮವಾದಂಥ ತಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡ್ಲಿಕ್ಕ ಬೆನ್ನೆಲುಬಾಗಿ ನಿಂತ ಈ ಸಂಸ್ಥೆಗಳು ಅನ್ನುವಂಥ ಮಾತನ್ನು ಹೇಳ್ತಾನೆ. ಒಂದು ವೇಳೆ ಈ ಸಂಸ್ಥೆಗಳು ಆ ಕಾಲದಲ್ಲಿ ಪ್ರಾರಂಭವಾಗುತ್ತಿದ್ದಂದ್ರೆ ಇಲ್ಲಿಯ ಯುವಕರಿಗೆ ಈ ವಿದ್ಯಾ ಪ್ರಸಾರ ಸಿಗಲಾಗ್ತಿತ್ತು, ಧನ್ಯದಾನಗಳನ್ನು ಪಡೆಯಕ ಅರ್ಹ ಆಗಲುತ್ತಿರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರಿಂದಲೇ ಸಿದ್ದೇಶ್ವರ ಸ್ವಾಮಿಗಳು, ಮಲ್ಲಿಕಾರ್ಜುನ ಸ್ವಾಮಿಗಳು ಇವರ ಹಾಕಿಕೊಟ್ಟಂತ ಮಾರ್ಗದಿಂದ, ಅವರ ಆಶೀರ್ವಾದದಿಂದ ಇಲ್ಲಿಯ ಎಲ್ಲ ಯುವಕರು ಒಂದು ಉತ್ತಮವಾದಂತಹ ಸ್ಥಾನವನ್ನು ಪಡೆಯಲಕ್ಕ ಈ ಸಂಸ್ಥೆಗಳು ಬೆನ್ನೆಲುಬಾಗಿ ನಿಂತಾಗ ಇಂದು ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಅವರ ಸೇವೆಯನ್ನ ಮಾಡ್ತಾರು. ಆ ಸೇವೆಗೆ ಇವೇ ಈ ಆಶೀರ್ವಾದದ ಮುಖ್ಯ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನನಗೆ ಬಹಳ ಸಂತೋಷವಾಗುತ್ತದೆ. ಸಮಾರಂಭದಲ್ಲಿ ಶಿಕ್ಷಕ ಚಂದ್ರಕಾಂತ್ ಒಂಟೆ ಅವರಿಗೆ ವಿದ್ಯಾಭೂಷಣ ಮತ್ತು ಶಿಕ್ಷಕರಾದ ಆರ್.ಟಿ. ಗುರುವ, ಬಸವರಾಜ ಕರೆಪ್ಪಗೋಳ್, ಕೃಷ್ಣ ಚೌಹಾಣ್, ಅನ್ನಪೂರ್ಣ ಪಾಟೀಲ್, ರತ್ನಾಬಾಯಿ ಐನಾಪುರೆ, ರೂಪಾ ಪಾಟೀಲ್, ಅಶ್ವಿನಿ ಮೆಟಗೋಳೆ ಇವರಿಗೆ ವಿದ್ಯಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ವೇಳೆ ವಿವಿ ಸಮಿತಿ ಅಧ್ಯಕ್ಷ ಬಸಗೌಡ ಪಾಟೀಲ್, ದತ್ತ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಜ್ಯೋತಿಕುಮಾರ್ ಪಾಟೀಲ್, ಶಿರಗುಪ್ಪಿ ಸಿದ್ದೇಶ್ವರ ವಿದ್ಯಾಲಯದ ಅಧ್ಯಕ್ಷ ಸಾತಾಗೌಡ ಪಾಟೀಲ್, ವಿವಿ ಸಮಿತಿ ಕಾರ್ಯದರ್ಶಿ ಹಾಗೂ ಕಾಗವಾಡ ಪಿಕೆಪಿಎಸ್ ಅಧ್ಯಕ್ಷ ಸ್ವಪ್ನಿಲ್ ಪಾಟೀಲ್, ಎಂಆರ್ ಪಾಟೀಲ್, ಸೌರಭ ಪಾಟೀಲ್, ಹಿರಣ್ಗೌಡ ಪಾಟೀಲ್, ಎಸ್ಡಿಇ ಬುವಾ ಹಾಗೂ ವಿದ್ಯಾವರ್ಧಕ ಸಮಿತಿ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.